ಜಸ್ಟ್ ಮಿಸ್. ಹಿಂಗೆ ಬಂದಿದ್ದು ಹಿಂಗೆ ಹೋಗಮಿ, ಮಜಾ ಬತ್ತು ಬರ್ರಿ. So, fasten your seat belts. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್. ನಾನೊಂದು ಸೀರೀಸ್ ಮಾಡ್ತಿದ್ದೆ ಆಫ್ ರೋಡ್ ಟ್ರಯಲ್ಸ್ ಅಂತ. ಸೊ ಅದರ ನಾನು 4th ಎಪಿಸೋಡ್. ಸೊ ಕರ್ನಾಟಕ ಗೌರ್ಮೆಂಟ್ ಅವರು ನಮ್ಮೂರ ಹತ್ರ ಒಂದು ಕೆರೆ ಮಾಡ್ತಿದ್ದಾರೆ. ಸೊ ಆ ಕೆರೆ ಹೋಗೋ ದಾರಿ ಇದು. ಅಲ್ಲಿ ನಮ್ಮ ಸುಯೋಧನ ತೊಗೊಂಡೋಗಿ ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅರೌಂಡ್ 70K ವ್ಯೂಸ್ ಆಗಿದೆ ಟೋಟಲ್ ಆಗಿ, ಬಟ್ ಇನ್ನೂ 300 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಲೆಟ್ಸ್ ಗೋ. ಇನ್ನೊಂದಪ್ಪ, ಟ್ರ್ಯಾಕ್ಟರ್ ನೋಡ್ತಿಲ್ಲ, ಅವ್ರೇನು ಮಾಡ್ತಿದ್ದಾರೆ ಅಂದರೆ ಕೆರೆಯಲ್ಲಿರೋ ಫಲವತ್ತಾದ ಮಣ್ಣನ್ನು ಅವ್ರದ್ದು ಹೊಲಗಳಿಗೆ ಟ್ರಾನ್ಸ್ಫರ್ ಮಾಡ್ಕೋತವ್ರೆ. ಏನಕ್ಕಂದರೆ ವೇಸ್ಟ್ ಆಗಿಬಿಡುತ್ತೆ ಅದು. ಅವ್ರ ಹೊಲಕ್ಕೆ ಹಾಕ್ಕೊಂಡ್ರೆ ಅದು ಇನ್ನೂ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆ ರೀಸನ್ ಇಂತ ಮಾಡ್ತವ್ರೆ. ಇಲ್ಲಿಂದ ರೈಟ್ ತೊಗೊಂಡ್ರೆ ಅಲ್ಲಿ ಕಾಣಿಸ್ತಿದೆ ಅಲ್ವ, ಅದೇ ಕೆರೆ. ಬಟ್ ನೀರಿಲ್ಲ. ಈ ಮಳೆಗಾಲದಲ್ಲಿ ನಿಮ್ಗೆ ಚೆನ್ನಾಗಿ ಮಳೆ ಬಂದರೆ ನೀರು ತುಂಬ್ಕೋಬೋದು ಫುಲ್ಲಾಗಿ. ಎಲ್ಲ ಕಡೆ ಟ್ರ್ಯಾಕ್ಟರ್, ಡಂಪರ್ಸ್, JCB, ಟ್ಯಾಚಿ ಇವೆ. ಇದು ಅವ್ರು ಹೇಳೋದ ಪ್ರಕಾರ ಹಿಂಗೆ ಹೋಗಿ ಅಲ್ಲಿಂದ ಆ ಕಡೆ ನೋಡಿ ಆಮೇಲೆ ಈ ಕಡೆನೂ ರೋಡ್ ಇದೆ, ಫುಲ್ ಕವರ್ ಮಾಡೋಣ. ಅವ್ರು ಹೇಳಿದ್ದು ಇದ್ರ ಲೆಂಗ್ತ್ ಬಂದು 450 ಮೀಟರ್ಸ್ ಈ ಡ್ಯಾಮಿಂದು, ಪ್ಲಸ್ 70 ಮೀಟರ್ಸ್ ಚಿಕ್ಕ ಡ್ಯಾಮ್ ಅಂತ ಇದೆ, ಅದು ಬರುತ್ತೆ ಅಂತ. ಸ್ವಲ್ಪ ಅಂಡುಲೇಷನ್ ಇದೆ, ಬಟ್ ಓಕೆ, ನೋ ವರೀಸ್. ಎಲ್ಲರೂ ಗಾಡಿ ನೋಡುತ್ತಾರೆ. ಅವರೆಲ್ಲ ಫುಲ್ ದೊಡ್ಡ ಯೂಟ್ಯೂಬರ್ ಅಂದ್ಕೊಂಡ್ರ, ಬಟ್ ಐ ಆಮ್ ಎ ಸ್ಮಾಲ್ ಟೈಮ್ ಯೂಟ್ಯೂಬರ್. ನೋಡೋಣ ಬರ್ಲಿ ಏನದ. ಸೊ ಇದು 70 ಮೀಟರ್ ಅಂದಿದ್ದವರು ಚಿಕ್ಕ ಡ್ಯಾಮ್. ಏನು ಹೈಟ್ ಅದ ಅಲ್ಲ, ಕೆಳಗಿನ ಗ್ರೌಂಡ್ ಲೆವೆಲ್ಕಿಂತ 12 ಮೀಟರ್ ಅದ ಅಂತ. ಕ್ಯಾಚ್ಮೆಂಟ್ ಏರಿಯಾ ಅರೌಂಡ್ 148 ಎಕರ್ಸ್. ಗೊತ್ತಿಲ್ಲ ಆ್ಯಕ್ಚುಲಾಗಿ ಎಷ್ಟು ಕ್ಯಾಚ್ ಆಗ್ತದೆ ನೀರು, ಬಟ್ ಅವರು ಎಸ್ಟಿಮೇಟ್ ಮಾಡಿ ಕ್ಯಾಚ್ಮೆಂಟ್ ಏರಿಯಾ 148 ಎಕರ್ಸ್ ಅದ. ನೋಡ್ರಿ ಹೆಂಗೆ ಕಾಣುತ್ತದೆ ಇಲ್ಲಿ. ಆ ಕಡೆ ಒಂದು ರೈಟ್ ಸೈಡ್ ಒಂದು ಕೆನಲ್ ಬರ್ತದೆ, ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ಕೆನಲ್ ಬರ್ತದೆ. ಈ ಹಾದಿ ಅಲ್ಲಿ ಹೋಗ್ತು ನೋಡೋಣ ಬರ್ರಿ. ಎಟ್ಟೆ ಬೇಕಾದ್ರೆ ತಿರುಗಾಡ್ರೆ ನೀವು ಇಲ್ಲಿ ಆರಾಮಾಗಿ. ಮುಳ್ಳ ಇದು ಇನ್ನೊಂದು ಗಾಡಿ 10,000 ಕಿಲೋಮೀಟ್ರ್ ಹೋಗ್ಯದ. ಟೈರ್ಸ್ ಹೌದು ಸ್ಲಿಪ್ ಗಿಪ್ ಐತೆ, ಅದೊಂದು ಹೈರಾಣ. ಫುಲ್ ಆಫ್ ರೋಡ್ ರೀ, ಸ್ವರ್ಗ ಇದ್ದಪ್ಪ ಅದ. ಇದು ಗಾಡಿ ತಂದು ತೆಗಿಯಾಡಿಸ್ಬೋದು. ಆ್ಯಕ್ಚುಲಿ ಇದು ವಿಡಿಯೋ ಮಾಡೋಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂದ್ರೆ, ಇದು ಮಳೆಗಾಲ ಬಂದು ಇದು ಆಯ್ತಂದ್ರೆ ಇಲ್ಲಿ ರೋಡ್ ಫುಲ್ ಇದು ಆಗ್ತದೆ. ಸೊ ಮತ್ತೊಮ್ಮೆ ನಮ್ಗೆ ಚಾನ್ಸ್ ಸಿಗಲ್ಲ. ಇವು ಜಸ್ಟ್ ಮಿಸ್. ಒಬ್ಬನೇ ಬರೋ ಇದೊಂದು ಹೈರಾಣ.
ಲಾಸ್ಟಿಗೆ ಬಂದೀವಿ. ಈ ಕಡೆ ಮುಂದೆ ಹಾದಿ ಕಾಣಲಾಗ್ಯದ, ಈ ಕಡೆ ನೋಡ್ರಿ ಕೆರೆ ಹೆಂಗೆ ಕಾಣುತ್ತೆ. ಇದ್ರಾಗ ಜೂಮ್ ಆಗಲಾಗ್ಯದ. ಫುಲ್ ಇದು ಏನದ ಪೂರ ಕ್ಯಾಚ್ಮೆಂಟ್ ಏರಿಯಾನೇ ಅದ ಇಲ್ಲಿ. ಕಣ್ಣು ಮುಂದೆ ನೋಡಂಬರ್ರಿ. ಓ ಓ ಓ ಓ ಓ ಸೊ ಇದು ಹಳ್ಳ ಅದ, ಜಮಗಿ ಹಳ್ಳ ಅದ ಇದು. ಹಿಂಗೆ ಮುಂದೆ ಹೋದ್ರೆ ನಮ್ಮ ಹೊಲ ಬರುತ್ತೆ, ಈ ಕಡೆ ಹೋದ್ರೆ ಮಜಾ ಬತ್ತು ಬರ್ರಿ. ಆ ಕಡೆ ಕಂಡ್ರೆ ನನಗೆ ಗೊತ್ತಾಗಲಾಗಿದ್ದಿಲ್ಲ. ರಾಮ್ Xpulse. There are many reasons to buy Xpulse. This is one of the reasons. ಎಲ್ಲಿ ಬಂದೀವಪ್ಪ, ಇಲ್ಲಿ ಬಂದೀವಿ ಈ ಕಡೆ. ಇಲ್ಲಿಂದ ಯೂಟರ್ನ್ ತೊಗೊಂಡು ಹೋಗಮ್ಮಿ, ಯಾಕೆ ಬಂಡ್ ಹಚ್ಚಿ ಕಡೆ ಸೈಡ್ನೂ ಹಾದಿ ಇದೆ. ಸೊ ಇವು ನಾವು ಮತ್ತೊಂದು ದಿವಸ ಎಕ್ಸ್ಪ್ಲೋರ್ ಮಾಡೋಕೆ ಬರ್ತದೆ ಈ ರೋಡ್ಗಳು. ಗಾಡಿ ಚಲೋ ಐತಲ್ಲ ಒಂದೇ ಇದ್ರೆ ಲೆಟ್ಸ್ ಗೋ. ನೋಡ್ರಿ ಎಷ್ಟು ಸ್ಟೀಪ್ ಅದ. ನ್ಯೂಟ್ರಲ್ ಬಿದ್ದದ ಬೈ. ಇವ slowly ma, slowly. Get back. We're back, baby. ಇವೆಲ್ಲ ಹೊಲಗಳೆಲ್ಲ ಕೆರೆಯಾಗ ಹೋಗ್ಯಾವ ಆಲ್ರೆಡಿ. ಇನಿಷಿಯಲ್ ಫಂಡಿಂಗ್ ಏನು ಬರಬೇಕಾಗಿತ್ತು ಮೇ ಬಿ ಬಂದವ ಅನಿಸ್ತು ಗೌರ್ಮೆಂಟ್ ಕಡೆದು. ಇನ್ನೂ ಕ್ಲಿಯರೆನ್ಸ್ ಬಂದಿಲ್ಲ ಅಂತ ಅಲ್ಲದಿರು. ಗೌರ್ಮೆಂಟ್ ಬಲ್ಲಿ ರೊಕ್ಕನೇ ಇಲ್ಲ, ಎಲ್ಲಿ ಕ್ಲಿಯರೆನ್ಸ್ ಆಗಬೇಕು. ಅವ್ರು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋರು ಭೀ ಅಲ್ಲತ್ತಿರು. ಏನು ಪೇಮೆಂಟೇ ಆಗಲ್ಲಾಗ್ಯದ ರೀ, ಅದಕ್ಕೆ ಕೆಲಸ ಭೀ ಸ್ಟಾಪ್ ಮಾಡಾಕತ್ತೀವಿ ಅಂತಂದು. ನಮಗೆ ಯಾಕೆ ಊರು ಸಾಬ್ರಿ ಲೆಟ್ಸ್ ಗೋ. ಕ್ಯಾಮ್ರಾದಾಗ ಸ್ಟೀಪ್ ಅದಂಗೆ ಗೊತ್ತಾಗುತ್ತೋ ಇಲ್ಲೋ, ಬಟ್ ಈಸ್ ಲಿಟಲ್ ಸ್ಟೀಪ್. ಇದರಂಗೆ ಗಾಡಿ ಒಯ್ಬೇಕು, ಕಲ್ಲುಗಳ ಮೇಲೆ ಹಾರಿಸ್ಕೋತು. ಆಫ್ ರೋಡ್ ಗ್ರೂಪ್ ಇರಬೇಕು, ಮಜಾ ಬರುತ್ತೆ. ಒಬ್ಬರಿಗೆ ನಡೆಸೋಕೆ ಮಜಾ ಬರುತ್ತೆ ಬಿಡ್ರಿ, ಅದಕ್ಕೇನಿಲ್ಲ. ಇಫ್ ಯು ಹ್ಯಾವ್ ಇಂಟ್ರೆಸ್ಟ್. ಸೊ ವಿ ಆರ್ ಬ್ಯಾಕ್ ಅಗೇನ್. ನೋಡ್ರಿ ಗೊತ್ತೇ ಆಗಲ್ಲ, ಹಾಗೆ ಸೀದಾ ಬಂದ್ರೆ ಹಾರಿಸ್ಕೊಂಡು ಹೋಗೋದಕ್ಕಿಲ್ಲ. ಗಾಡಿ ನಿನ್ನೆ ವಾಟರ್ ಸರ್ವಿಸಿಂಗ್ ಮಾಡಿಸಿದ, ಅದು ಫುಲ್ ಹೊಲಸು. ಇದೇ ರೋಡಿಗಿತ್ತೀರಿ ಮಣ್ಣ ಇಲ್ಲ ರೈತರಿಗೆ ಇದು ಕೆರೆ ಹೋಗೋದಲ್ರಿ ಮ್ಯಾಲ ಗುಡ್ಡ ತೊಗೊಂಡು ಖರಾಬ್ ಮಾಡಿದ್ವಿ. ಅದೇ ಹೊಲ ಮಾಡ್ಕೊಳ್ತಾರೆ. ಸೊ ಇವಾಗೆಲ್ಲ ನೀವು ನೋಡ್ಬೋದು ನ್ಯೂಸ್ನಾಗ AI ಅದು ಮಾಡುತ್ತಾ, AI ಇದು ಮಾಡುತ್ತಾ ಅಂತಂದು. AI ಎಲ್ಲ ಕೆಲಸ ಮಾಡ್ಬೋದು, ಬಟ್ ಈ ಕೆಲಸ ಯಾರು ಮಾಡೋರು? ರೈತರ ಕೆಲಸ. ಸೊ ಸದ್ಯಕ್ಕೆ ಅಗ್ರಿಕಲ್ಚರ್ನಾಗ ಏನವ ಅಂದ್ರೆ ಟೂಲ್ಸ್ ಅವ, ಟೂಲ್ಸ್ ಅವ, ಬಟ್ ಇಂಟೆಲಿಜೆನ್ಸ್ ಇಲ್ಲ ಟೂಲ್ಸಿಗೆ. ಸೊ ಆ ಟೂಲ್ಸಿಗೆ ಇಂಟೆಲಿಜೆನ್ಸ್ ತಂದು ಇರಿಗೇಷನ್ನಾಗ ಮಿನಿಮಮ್ ವೇಸ್ಟೇಜ್ನಾಗ ವಾಟರ್ ಹೆಂಗೆ ಸಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್ ಬರ್ತದೆ. ಏನು ಕ್ರಾಪ್ ಬೆಳೀತಾರಲ್ಲ ರೈತರು, ಅದ್ರ ಪ್ರತಿ ಎಕರೆಗೆ ಅವ್ರದ್ದು 2-3 ಚೀಲ ಅಲ್ಲೇ ಹಾಳಾಗ್ಬಿಡ್ತದೆ, ಯಾವ ಥರ ಭೀ ಮಾಡಲಿ. ಸೊ ಅದು ಹೆಂಗೆ ಮಿನಿಮೈಸ್ ಮಾಡಿದ್ರೆ ಅವ್ರು ಪೂರಾ ಪ್ರಾಫಿಟ್ ಝೋನ್ನಾಗಿರ್ತಾರೆ. ಸೊ ಅವ್ರು ಬಂದು ಸರ್ಕಾರ ಬಲ್ಲಿ ಬಂದು ನಮ್ಗೆ ಸಾಲ ಮನ್ನಾ ಮಾಡಿರಿ, ಅದು ಮಾಡಿರಿ ಅಂತ ಕೇಳಲ್ಲ. ನಾವು ಆ ಕಡೆ ಬಂದಿದ್ದೋ, ಬಟ್ ಈ ಕಡೆ ನಡೆದೀವಿ ಈಗ ವಾಪೀಸ್.
ಈಗೇನು ಪಂಚರ್ ಆಗ್ಯದ, ಪಂಚರ್ ಆಗ್ಯದ್ರಿ. ಸುಮ್ಮನೆ ಇಲ್ಲೇ ತಿರುಗಾಡುತ್ತೀನಿ ರೀ. ಸೊ ಮತ್ತು ನಾವು ಇದೇ ಹಾದಿಲಿ ಹೋಗಮ್ಮ ವಾಪೀಸು, ಹೋಗಿ ಆಚೆ ಕಡೆ ಹೋಗಮ್ಮ. ನೋಡ್ರಿ ನನ್ನ ಹೈಟ್ 5.8 ಅದ. ನಾ ಆರಾಮಾಗಿ ಗಾಡಿ ನಡೆಸೋತೀನಿ. ಸುಮ್ಮನೆ ಇದಕ್ಕೆ ಸ್ಕಿಲ್ಸ್ ಬೇಕು ನಡೆಸೋಕೆ. ಎಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಅದ, ಎಲ್ಲ ಎಲ್ಲಿ ಬಡಿತದ ಅಂಬೋದಿಲ್ಲ, ಏನಿಲ್ಲ. ನೈಸ್. ಈ ಕಡೆ ನೋಡೋಣ ಯಾವ್ಯಾವ ರೋಡ್ ಅವ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಇಫ್ ಯು ಆರ್ ಸ್ಟಿಲ್ ವಾಚಿಂಗ್. ಸೊ ಇದು ಲೆಫ್ಟ್ ಸೈಡ್ ಕೆನಲ್ ಅಂತ. ಸೊ ಇಲ್ಲಿಯೂ ಭೀ ನೀರು ಹೋಗ್ತಾವ. ನೋಡ್ಬೋದು ಕೆನಲ್. ಇದು ಇವ್ರ ಮಟೀರಿಯಲ್ ಡಂಪ್ ಯಾರ್ಡ್, ವೇಸ್ಟೇಜ್ ಡಂಪ್ ಯಾರ್ಡ್ ಅಂತ ಅಂತಾರೆ ಅದ್ರ ಅವರು. ಬಟ್ ಈ ಮಟೀರಿಯಲ್ ಎಲ್ಲ ರೋಡ್ ಮಾಡೋಕೆ ಅದು ಭಾಳ ಯೂಸ್ ಆಗ್ತದೆ. ಯಾರು ರಾಯಲ್ಟಿ ತೊಗೊಂಡು ಒಯ್ತಾಳೆ ಅವ್ರಿಗೆ ಫುಲ್. ಓ ನೈಸ್ ನೈಸ್. ಸೊ ಇಲ್ಲಿ ಡಂಪ್ ಮಾಡತ್ತಾರ ಅವರು ಎಲ್ಲ ಮಟೀರಿಯಲ್ ತಂದು. ನೋಡ್ರಿ ಇವೆಲ್ಲ ಚಲೋ ಬೇಸ್ ಲೇಯರ್ ಆಗ್ತಾವೆ ರೋಡಿಗೆ. ಓ ಓ ಫುಲ್ ಅಲ್ಲಿ ಇದು ನೋಡ್ರಿ. ಮತ್ತೆಲ್ಲ ಚೈನ್ ಎಲ್ಲ ಕ್ಲೀನ್ ಮಾಡಿ ಲೂಬ್ ಮಾಡ್ಬೇಕೀಗ, ಯಾಕೆ ಎಲ್ಲ ಧೂಳಿಗೆ ಹೋಗಿ ಕೂತದ. ಹಿಂಗೆ ಹೋಗಮ್ಮಿ. ಬ್ಯಾಕ್ ಆನ್ ದ ಟ್ರ್ಯಾಕ್ ಬೇಬಿ. ನೋಡ್ರಿ ಹೆಂಗೆ ಕಾಣುತ್ತದೆ. ಕಡೆ ಮತ್ತು ಬೇರೆ ಬೇರೆ ಹಾದಿಗಳು ಏನದಲ್ಲ. ಡ್ಯಾಮ್ ಬಂಡ್ 450 ಮೀಟರ್ಸ್. ನೀವು ಮಷಿನ್ಗಳು ಮ್ಯಾನೇಜ್ ಮಾಡ್ಬೋದು, ಕಂಪ್ಯೂಟರ್ ಮ್ಯಾನೇಜ್ ಮಾಡ್ಬೋದು, ಬಟ್ ಮನುಷ್ಯರಿಗೆ ಮ್ಯಾನೇಜ್ ಮಾಡೋದಲ್ಲ ಭಾಳ ಕಠಿಣ ಕೆಲಸ ಅದು. ವಿ ಆರ್ ರಿಟರ್ನಿಂಗ್ ಬ್ಯಾಕ್ ನಾವು. ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್. ಜಲ್ದಿ 500 ಸಬ್ಸ್ಕ್ರೈಬರ್ ಮಾಡಿಸ್ರಿ.